ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಆಶ್ರಯ ವಸತಿ ಯೋಜನೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತ ಸಂಗತಿಗಳ ಬಗ್ಗೆ ರಾಜ್ಯ ಸರ್ಕಾರದ ಗಮನವನ್ನು ಸೆಳೆಯುವಂತ ಪ್ರಯತ್ನವನ್ನು ಮಾಡಿದೆ. ಒಂದು ಆಶ್ರಯ ವಸತಿ ಯೋಜನೆ ಮತ್ತು ಶಿವಮೊಗ್ಗ ನಗರದ ಸ್ಲಮ್ಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತ ಸಂಗತಿಗಳನ್ನ ಸರ್ಕಾರದ ಗಮನವನ್ನು ಸೆಳೆದಿದೆ. ಒಂದು ವರ್ಷದ ಹಿಂದೆ ಸಂಬಂಧಪಟ್ಟಂತ ಸಚಿವರು ಜಮೀರ್ ಅಹಮದ್ರನ್ನ ಭೇಟಿ ಮಾಡಿದ್ವಿ ನಾವು. ಅವರನ್ನ ಆಮಂತ್ರಣ ಮಾಡಿದ್ದು ಶಿವಮೊಗ್ಗ ನಗರಕ್ಕೆ ಬನ್ನಿ ಅಂತ ಬರ್ತೇನೆ ಅನ್ನಂತ ಮಾತನ್ನು ಹೇಳಿದ್ವಿ. ಆಮೇಲೆ ಮತ್ತೆ ನಮಗೆ ಭೇಟಿ ಮಾಡಿದ್ವಿ. ಸ್ಲಮ್ಮಿಗೆ ಸಂಬಂಧಪಟ್ಟಂತ ಸಂಗತಿಗಳು ಮಾತಾಡ್ಬೇಕಾದ್ರೂ ಕೂಡ ಅವ್ರ ಜೊತೆ ಮೀಟಿಂಗ್ ಮಾಡಿದಾಗ್ಲೂ ಕೂಡ ಖಂಡಿತ ಬರ್ತೀರ ಅಂತ ಹೇಳಿದ್ದಾರೆ. ಯಾವತ್ತು ಬರ್ತಾರೋ ನೋಡೋಣ. ಆದ್ರೆ ಒಂದ್ ಮಾತು ಮುಂದುವರೆದು ನಾವು ಮಾತಾಡಿದ್ದೆ. ಮೊನ್ನೆ ವಿಧಾನಸಭಾ ಅಧಿವೇಶನ ನಡಿಬೇಕಾದ್ರೆ RGHS ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ MD, ಸ್ಲಮ್ಮಿಗೆ ಸಂಬಂಧಪಟ್ಟಂತ ಸ್ಲಮ್ ಬೋರ್ಡಿನ ಕಮಿಷನರ್ MD ಇವ್ರ ಜೊತೆಗೆ ಒಂದು ಮೀಟಿಂಗ್ ಅನ್ನು ಮಾಡಿದ್ವಿ ನಾವು. ಮೀಟಿಂಗ್ ಮಾಡಿದಂತ ಸಂದರ್ಭದಲ್ಲಿ ಅವತ್ತು ನೆನಪು ಮಾಡಿದ್ದೇನೆ, ಶಿವಮೊಗ್ಗ ಯಾಕೋ ಮಲಿತಿದ್ದೀನಿ ಅಂತ ಹೀಗೆ ಹೇಳಿದಾಗ, ಇಲ್ಲ ನಾನು ಖಂಡಿತ ಬರ್ತೇನೆ, ಒಂದು ಉಳಿದಂತ ಸಂಗತಿಗಳು ಏನ್ ಮಾಡ್ಬೇಕು ಮಾಡ್ಕೊಡ್ತೇನೆ ಅಂತ ಮಾತು ಹೇಳಿದ್ರು. ಮುಂದೋರ್ದು ನಾನೊಂದು ಮಾತು ಹೇಳಿದೆ, ನೀವು ಯಾವಾಗ ಬರ್ತೀರೋ ಬನ್ನಿ, ಬಿಡು ಮಾಡ್ಕೊಂಡು ಅಧಿಕಾರಿಗಳನ್ನ ಕಳಿಸ್ಕೊಡಿ. ರಾಜ್ಯ ಮಟ್ಟದ ಅಧಿಕಾರಿಗಳು ಶಿವಮೊಗ್ಗ ನಗರಕ್ಕೆ ಬಂದು ಹೋದ್ರೆ ಅದರ ಪರಿಸ್ಥಿತಿ ಬೇರೆನೆ ಆಗತ್ತೆ, ಕಾರ್ಯಕ್ಕೆ ಹೆಚ್ಚು ಚಾಲನೆ ಸಿಗತ್ತೆ, ಮತ್ತೆ ಅದು ತುರ್ತಾಗಿ ಆಗತ್ತೆ ಅಂತ ನಂಗೂ ನಂಬಿಕೆ ಇದೆ. ಕಳಿಸ್ಕೊಡಿ ಅಂತ ಹೇಳಿ ಅವ್ರ ಜೊತೆ ಚರ್ಚೆ ಮಾಡಿದಾಗ 27ನೇ ತಾರೀಕಿಗೆ ಫಿಕ್ಸ್ ಮಾಡಿದ್ರು. 26ಕ್ಕೆ ಹೌಸ್ ಮುಗಿಯುತ್ತೆ, 27ಕ್ಕೆ ಬರ್ತೇವೆ ಅಂತ ಹೇಳಿ MD ಅವರೆಲ್ಲ ಹೇಳಿದ್ರು. ಕೊನೆಗೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಬದಲಾವಣೆ ಆಗಿ ಇವತ್ತು ಬರ್ತಾ ಇದ್ದಾರೆ. 1-2ನೇ ತಾರೀಕು 1-2ಕ್ಕೆ ಇರ್ತೀನಿ ಅಂತ ಹೇಳಿದ್ರು, ಮತ್ತೆ 1-2ಕ್ಕೆ TP ಹಾಕಿ ಕಳಿಸ್ಕೊಟ್ಟಿದ್ದಾರೆ. ಅವರು ಕೂಡ ಇವತ್ತು ಮಧ್ಯಾಹ್ನ ಫ್ಲೈಟಿಗೆ ಬರ್ತಾ ಇದ್ದಾರೆ. MD ಅವರು ಬರ್ತಾರೆ, ಕಾರ್ಯದರ್ಶಿಗಳು ಬರ್ತಾರೆ, ಸ್ಲಮ್ಮಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿದ್ದಾರೆ, MD ಮತ್ತೆ ಕಮಿಷನರ್ ಅವರು ಕೂಡ ಬರ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಹೊರಟಿರೋದು ಅಂತ ಹೇಳಿದ್ರೆ, ಒಂದು ವಿಶೇಷವಾದಂತ ಪ್ರಯತ್ನದ ಪರಿಣಾಮ ಉನ್ನತ ಮಟ್ಟದ ಅಧಿಕಾರಿಗಳು ಬರ್ತಾ ಇದ್ದಾರೆ. ಉನ್ನತ ಮಟ್ಟದ ಅಧಿಕಾರಿಗಳು ಬಂದಾಗ ಅದಕ್ಕೆ ಬೇಕಾಗಿರುವಂತ ಅನೇಕ ಸಂಗತಿಗಳನ್ನ ಜೋಡಿಸೋ ಕೆಲಸ ನಾವು ಮಾಡಿದ್ದೇವೆ. ಅವ್ರು ಬಂದಾಗ ಆ ಸ್ಥಳಕ್ಕೆ ಇನ್ಸ್ಪೆಕ್ಷನ್ಗೆ ಹೋಗ್ಬೇಕು. 2 ಗಂಟೆಯಿಂದ 4 ಗಂಟೆ ತನಕ ಅದಕ್ಕೆ ಪೂರಕವಾದಂತ ಒಂದು ಇನ್ಸ್ಪೆಕ್ಷನ್ ಜೊತೆಗೆ ಅವ್ರ ಜೊತೆಗೆ ಅಧಿಕಾರಿಗಳ ಜೊತೆಗೆ ಜಿಲ್ಲಾಧಿಕಾರಿಗಳು ಕೂಡ ಇರ್ತಾರೆ. ಆ ಸಂದರ್ಭದಲ್ಲಿ ಅವ್ರ ಜೊತೆಗೂ ಸಭೆ ಆಯೋಜನೆಯನ್ನ ಅವರ ಒಟ್ಟು ಪ್ರಯತ್ನದ ಪರಿಣಾಮವಾಗಿ ಇವತ್ತು ಯೋಚನೆ ಆಗಿರುವಂತದ್ದು. ಇವತ್ತು ನಾಳೆ 2 ದಿನ ಇರ್ತಾರೆ. ಅಂದ್ರೆ ಅನೇಕರ ಒಂದು ಒಟ್ಟು ಶ್ರಮ ಅದಕ್ಕೆ ಬೇಕಾಗತ್ತೆ ಅಂತ ಹೇಳಿ ಮೇಲ್ನೋಟಕ್ಕೆ ಸಾಬೀತಾಗಿರುವಂಥದ್ದು. ಹಾಗಾಗಿ ಅವರೆಲ್ಲರೂ ಕೂಡ ಜೊತೆ ಮಾತುಕತೆ ಮಾಡಿದಂತ ಪರಿಣಾಮ ಒಂದು ರೂಪ ಸಿಕ್ಕಿದೆ. ಇವತ್ತು ಗೋವಿಂದಾಪುರದಲ್ಲಿ 3000 ಮನೆಗಳಲ್ಲಿ 624 ಮನೆ ಹಂಚಿಕೆ ಆಗಿದೆ. ಈಗಾಗಲೇ 648 ಮನೆ ಈಗಾಗಲೇ ನಿರ್ಮಾಣಗೊಂಡು ನಿಂತ್ಕೊಂಡಿದೆ. ಅದನ್ನು ಕೂಡ ಕೊನೆ ಹಂತದೊಳಗಡೆ ಒಂದಷ್ಟು ಸಂಗತಿಗಳು ಗೋಡೆ ನಿರ್ಮಾಣ ಅದಕ್ಕೆ ಸಂಬಂಧಪಟ್ಟಂತೆ ಆಗ್ಬೇಕಾಗಿದೆ. 1728 ಮನೆ ಪರಿಪೂರ್ಣವಾಗಿ ಆಗ್ಬೇಕಾಗಿರುವಂಥದ್ದು ಈಗ ನುಡಿದಿರುವಂತ ಸಂಗತಿ. ಅದಲ್ಲದೆ ಬೇಕಾಗಿರೋದು ಸುತ್ತಮುತ್ತ ಆಗ್ಬೇಕಾಗಿರುವಂತ ರಸ್ತೆ, ಕುಡಿಯೋ ನೀರು, UGD, ಇದಕ್ಕೆ ಸಂಬಂಧಪಟ್ಟಂತೆ ಮೂಲ ಸೌಕರ್ಯಗಳಿಗೆ ಸಂಬಂಧಪಟ್ಟಂತಲೂ ಕೂಡ ಯೋಚನೆ ಆಗ್ಬೇಕಾದಂತ ಸಂಗತಿ. ರಾಜ್ಯ ಸರ್ಕಾರದ ಪಾಲಿನೊಳಗಡೆ 42.7 ಕೋಟಿ ಮತ್ತು ಕೇಂದ್ರ ಸರ್ಕಾರದ ಪಾಲು 45 ಕೋಟಿ. ಇದಿಷ್ಟು ಸೇರಿ ಕಾರ್ಯ ನಡೀತಾ ಇರೋದು. ಉಳಿದಂತೆ ಸಾರ್ವಜನಿಕರಿಂದಲೂ ಕೂಡ ಯಾರು ಅರ್ಜಿದಾರಿದ್ದಾರೆ ಅವರಿಂದಲೂ ಕೂಡ ಸೌಲಭ್ಯದ ಮೂಲಕ ಒಂದಷ್ಟು ಹಣವನ್ನ ವಂತಿಕೆಯನ್ನ ನಾವು ತಗೊಂಡಿದ್ದೇವೆ. ಸೊ ಗೋವಿಂದಾಪುರದ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಂತೆನೆ ಅಂದಾಜು ಸುಮಾರು 26.2 ಕೋಟಿ ಅವಶ್ಯಕತೆ ಇದೆ. ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯೊಳಗೆ 63,949 ಜನ ವಲಸೆ ಪ್ರದೇಶದಲ್ಲಿ ವಾಸ ಮಾಡ್ತಾರೆ. ಅಂದ್ರೆ ಸ್ಲಮ್ ಇದಕ್ಕೆ ಸಂಬಂಧಪಟ್ಟಂತ ಸ್ಲಮ್ ನಲ್ಲಿ ವಾಸ ಮಾಡ್ತಾರೆ. ಅಭಿವೃದ್ಧಿಗಳನ್ನ ನಾವು ಅನೇಕ ಸಂದರ್ಭದಲ್ಲಿ ಅದನ್ನ ಮಾಡಿದ್ದೇವೆ, ಇಲ್ಲ ಅಂತ ಏನಿಲ್ಲ. ಆದ್ರೆ ಸರಿಯಾದಂತ ರೀತಿಯೊಳಗೆ ಹಕ್ಕುಪತ್ರ ಕೊಟ್ಟು ಅದನ್ನ ವಾಪಸ್ ನಗರ ಪಾಲಿಕೆಗೆ ಹ್ಯಾಂಡ್ ಓವರ್ ಪ್ರೋಸೆಸ್ ಮಾಡ್ಕೊಂಡ್ರೆ ಸ್ಲಮ್ ಇಂದ ದೂರ ಉಳಿತೇವೆ ನಮ್ಮ ಮಹಾನಗರ ಪಾಲಿಕೆ. ಮತ್ತೆ ಅಭಿವೃದ್ಧಿಗೋಸ್ಕರ ಸಾಕಷ್ಟು ಸಂಗತಿಗಳು ಅದರೊಳಗಡೆ
ಅಡಕ ಆಗತ್ತೆ, ಅದಕ್ಕೆ ಹಣ ನಮಗೆ ಅಭಿವೃದ್ಧಿಗೋಸ್ಕರನೂ ಕೂಡ ಬರುತ್ತೆ. ಆ ಕಾರಣಕ್ಕೋಸ್ಕರ ಅದನ್ನು ಯೋಚನೆ ನಡೀತಾ ಇದೆ. ಆ ಒಂದು 63,000 ಜನದೊಳಗಡೆ 11,000ಕ್ಕೂ ಹೆಚ್ಚು ಜನ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತವರು, 2,000ಕ್ಕೂ ಹೆಚ್ಚು ಜನ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂತವ್ರು ನಿವಾಸ ಮಾಡ್ತಾರೆ. ಅದರೊಳಗಡೆ DJ-ಹಳ್ಳಿ ಬೆಂಗಳೂರು, ಹುಬ್ಬಳ್ಳಿ 2, ಬಳ್ಳಾರಿ 3, 4ನೇ ಸ್ಥಾನದೊಳಗೆ ಶಿವಮೊಗ್ಗ ಇದೆ. ಅದು 1ನೇ ಸ್ಥಾನಕ್ಕೆ ಹೋಗೋ ದೃಷ್ಟಿಯಿಂದ ಇಷ್ಟೆಲ್ಲ ಪ್ರಯತ್ನ ನಡೀತಾ ಇರುವಂತ ಸಂಗತಿನ ನಮ್ಗೆ ಒಟ್ಟು ಸುಮಾರು 10 ಸ್ಲಮ್ಗಳಿಗೆ ಇನ್ನೂ ಹಕ್ಕುಪತ್ರ ಕೊಡುವಂತದ್ದು ಅವಶ್ಯಕತೆ ಇದೆ. 10 ಸ್ಲಮ್ಗಳಿಗೆ ಸಿದ್ದೇಶ್ವರ ನಗರ, ಕಾಶೀಪುರ, ವಿಶ್ವೇಶ್ವರಯ್ಯ ನಗರ, ಟಿಪ್ಪು ನಗರ, ಗೋಪಾಳ, ಅಂಬೇಡ್ಕರ್ ನಗರ, ಹೀಗೆ ಬಸವನಗುಡಿ, ಗೋವಿ ಕಾಲೋನಿ, 26 ಸ್ಲಮ್ ಪ್ರದೇಶಗಳು ಈಗಾಗಲೇ ಜಿಲ್ಲಾಧಿಕಾರಿಗಳ ಮೂಲಕ ಮತ್ತೆ ಸರ್ಕಾರದ ಅಂತಿಮ ಅಧಿಸೂಚನೆ ಕೂಡ ಆಗಿದೆ. ಈಗ ಅದಕ್ಕೆ ಪೂರಕವಾಗಿ ಹಕ್ಕುಪತ್ರ ವಿತರಣೆ ಕಾರ್ಯನೂ ಕೂಡ ಅವಶ್ಯಕತೆ ಇರುವಂತದ್ದು. ಈ ಮಹಾನಗರ ಪಾಲಿಕೆನೂ ಕೂಡ ಇದರೊಳಗಡೆ ಯೋಚನೆ ಮಾಡುವಂತದ್ದು ಅವಶ್ಯಕತೆ ಇದೆ. ಈ ಹಿಂದೆ ಅಲ್ಲಿ ಬೇಕಾಗಿರುವಂತ ಕುಡಿಯೋ ನೀರಿಗೋಸ್ಕರ ಯೋಚನೆ ಮಾಡಿದಾಗ ಅವತ್ತು ಇರಿಗೇಷನ್ ಮಿನಿಸ್ಟರ್ ಈಶ್ವರಪ್ಪ ಬಂದಿದ್ರು. ಅಲ್ಲ ಸಾರಿ, ಇರಿಗೇಷನ್ ಅಲ್ಲ, ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರಾದಂತ ಸಂದರ್ಭದೊಳಗಡೆ ಗ್ರಾಮೀಣಾಭಿವೃದ್ಧಿ ಸಚಿವರಾದಾಗ ಅದಕ್ಕೆ ಬೇಕಾಗಿರುವಂತ ಹಣವನ್ನು ಜೋಡಿಸೋ ಪ್ರಯತ್ನ ಮಾಡಿದ್ವಿ. ಅದು ಕಾಮಗಾರಿಗೆ ಸಂಬಂಧಪಟ್ಟಂತೂ ಕೂಡ ಇವತ್ತು ಇನ್ಸ್ಪೆಕ್ಷನ್ ಆಗುತ್ತೆ, ಏನಾಗಿದೆ, ಏನಾಗ್ತಾ ಇದೆ ಅಂತ ಹೇಳಿ. ಯಾಕಂದ್ರೆ ಅದೊಂದು ವಿಶೇಷವಾದಂತ ಒಂದು ಪ್ರಯತ್ನ. ಯಾಕಂದ್ರೆ ಅದು ಗೋಪಶೆಟ್ಟಿಕೊಪ್ಪ, ನಮ್ಮ ಗೋಪಶೆಟ್ಟಿಕೊಪ್ಪ ನಗರ ವ್ಯಾಪ್ತಿಗೆ ಬಂದ್ಬಿಡುತ್ತೆ, ಗೋವಿಂದಾಪುರ ನಗರ ವ್ಯಾಪ್ತಿಗೆ ಬರೋದಿಲ್ಲ. ಹಾಗಾಗಿ ಅಲ್ಲಿಗೆ ಕುಡಿಯೋ ನೀರು ಯೋಜನೆ ಮತ್ತೆ ಅಲ್ಲಿ ಪಕ್ಕ ಬರುವಂತ ಸುತ್ತಮುತ್ತ ಇರುವಂತ ಹಳ್ಳಿಗಳಿಗೂ ಅನುಕೂಲ ಆಗ್ಲಿ ಅಂತ ಹೇಳಿ ಆಶ್ರಯನ ಗಮನದಲ್ಲಿ ಇಟ್ಟುಕೊಂಡು ಒಟ್ಟು ಅಲ್ಲಿರುವಂತ 4 ಹಳ್ಳಿಗಳಿಗೆ ಅನುಕೂಲ ಆಗ್ಲಿ ಅಂತ ಯೋಚನೆ ಮಾಡುವಂತ ಪರಿಣಾಮ ಅದು ನಡೀತಾ ಇದೆ ಕಾರ್ಯ. ಅದು ಸಾಕಾಗಲ್ಲ ಅಂತ ಚರ್ಚೆ ನಡೆದಾಗ ಸನ್ಮಾನ್ಯ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಂತ ಸಂದರ್ಭ, ಭಾರತೀಯ ಜನತಾ ಪಾರ್ಟಿ ಮತ್ತು ಸರ್ಕಾರ ಇದ್ದಾಗ 5 ಲಕ್ಷ ರೂಪಾಯಿನ ಪೂರ್ಣ ಮನೆ ಬಿದ್ದಿದ್ದಕ್ಕೆ, ಭಾಗಶಃ ಬಿದ್ದಂತದಕ್ಕೆ 1.5 ಲಕ್ಷ, ಉಳಿದಂತೆ 10,000 ಮನೆಗೆ ನುಗ್ಗಿರೋಂತ ನೀರ್ ನುಗ್ಗಿದ್ರೆ ಅದಕ್ಕೆ 10,000 ರೂಪಾಯಿ ಕೊಡ್ಬೇಕು ಅಂತ ಯೋಚನೆ ಮಾಡಿದ್ವಿ. ಅಷ್ಟೇ ಅಲ್ಲ, ಇನ್ನೊಂದ್ ಹೆಜ್ಜೆ ಮುಂದಕ್ಕೆ ಹೋಗಿ ಯೋಚನೆ ಮಾಡಿದ್ವಿ. ಆ ಮನೆ ನಿರ್ಮಾಣ ಮಾಡ್ಕೊಳ್ಳೋ ತನಕ ಅವ್ರು ವಾಸ ಮಾಡ್ಬೇಕು, ಅವ್ರ ಜೀವನ ಮಾಡ್ಬೇಕು, ಅದಕ್ಕೋಸ್ಕರ ಯಾವ್ದಾದ್ರು ಬಾಡಿಗೆ ಮನೇಲಿ ಇರ್ಬೇಕು, ಆ ಬಾಡಿಗೆ ಸರ್ಕಾರ ಕೊಡ್ಬೇಕು ಅಂತ ನಿಶ್ಚಯ ಮಾಡಿದ್ವಿ. ಆದ್ರೆ ಇವತ್ತು ಅದೆಲ್ಲದೂ ಕೂಡ ಅದ್ಯಾವುದೂ ಕೂಡ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರ. ತುರ್ತಾಗಿ ಅದನ್ನು ಘೋಷಣೆ ಮಾಡೋದು ಬಹಳ ಅವಶ್ಯಕತೆ ಇದೆ. ಮೊನ್ನೆ ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಹೋದ ಬಾರಿ ಯಾವ ರೀತಿಯ ರೀತಿ ನೀತಿಗಳನ್ನು ಅನುಸರಿಸಿದ್ದೇವೆ ಅದನ್ನ ಅನುಸರಿಸಿ ಇವತ್ತು ಪರಿಹಾರ ಕೊಡಬೇಕು ಅಂತ ಯೋಚನೆ ಮಾಡಿದಾಗ ಕೇಳಿದಾಗ ನಮ್ಮ ರಾಜ್ಯಾಧ್ಯಕ್ಷರು ಅದನ್ನು ಪ್ರಸ್ತಾಪ ಮಾಡಿದ್ವಿ ವಿಧಾನಸಭೆ ಅಧಿವೇಶನದಲ್ಲಿ. ಅವಾಗ ಸರ್ಕಾರ ಅದ್ರ ಬಗ್ಗೆ ಯೋಚನೆ ನಡೀತಾ ಇದೆ, ಕೊಡ್ತೇವೆ ಅಂತ ಭರವಸೆ ಮಾತು ಹೇಳಿದ್ದಾರೆ. ಅದು ಇನ್ನು ಅದಕ್ಕೆ ಬೇಕಾಗಿರುವಂತ ಆದೇಶಗಳು ಕೂಡ ಕೊಟ್ಟಿಲ್ಲ ನಮಗೆ. ಇವತ್ತು ಯಾರಿಗೂ ಇನ್ನು 1 ರೂಪಾಯಿ ಬಿಡಿಗಾಸು ಕೂಡ ಪರಿಹಾರ ಸಿಕ್ಕಿಲ್ಲ. ರಾಜ್ಯ ಸರ್ಕಾರ ಇನ್ನು ಘೋಷಣೆ ಮಾಡಿಲ್ಲ. NDRF ಕೇಂದ್ರದ ಏನು ಹಣ ಬರುತ್ತೆ ಅದರೊಳಗಡೆ ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರ ಏನು ಘೋಷಣೆ ಮಾಡಿಲ್ಲ. ರಾಜ್ಯ ಸರ್ಕಾರ ತನ್ನ ಪಾಲನ್ನು ಘೋಷಣೆ ಮಾಡಬೇಕು, ತಕ್ಷಣದಿಂದ ಪರಿಹಾರ ಬಿಡುಗಡೆ ಮಾಡಬೇಕು ಅಂತ ಆಗ್ರಹವನ್ನ ನಾನು ಮಾಡ್ತೀನಿ.